जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಪ್ರಥಮವಾಗಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ವ್ಯಾಸ ಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ ಅನ್ನೋಣ. ಎಲ್ಲರಿಗೂ ಗುರುಪೂರ್ಣಿಮಾ ಶುಭಾಶಯಗಳು. ಸಮಸ್ತ ಗುರು ಪರಂಪರೆಯಲ್ಲಿರೋ ಎಲ್ಲ ಗುರುಗಳಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮಲ್ಲಿರುವ ಆ ಗುರು ತತ್ವಕ್ಕೆ, ಆ ಆತ್ಮಜ್ಯೋತಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮತ್ತು ಗುರುಪೂರ್ಣಿಮಾ ಅಂದರೆ ಏನಪ್ಪ, ಯಾಕಿವತ್ತು ನಾವು ಆಚರಿಸ್ತೇವೆ ಅಂದರೆ ಒಂದು ಶ್ಲೋಕದ ಮುಖೇನ ಅರ್ಥೈಸ್ಕೊಳ್ಳೋಣ. ಗುರು ಮತ್ತು ಪೂರ್ಣಿಮಾ. ಗುಕಾರಸ್ಥವ ಅಂಧಕಾರಶ್ಚ ಋಕಾರಸ್ತೇಜ ಉಚ್ಯತೆ, ಅಜ್ಞಾನಗ್ರಾಸಕಂ ಬ್ರಹ್ಮ ಗುರುರೇವನ ಸಂಶಯ. ಗುಕಾರಾಸ್ಥವ ಅಂಧಕಾರಶ್ಚ, ಗು ಶಬ್ದ ಅಂದರೆ ಅಂಧಕಾರ ಅಂದರೆ ಅಜ್ಞಾನ. ಋಕಾರಸ್ತೇಜ ಉಚ್ಯತೆ, ಋಕಾರ ಅಂದರೆ ಜ್ಞಾನ ಅಥವಾ ಪ್ರಕಾಶ ಬೀರುವುದು. ಅಜ್ಞಾನ ಗ್ರಾಸಕಂ, ಅಜ್ಞಾನವನ್ನು ಹೀರಿಕೊಂಡು ಗ್ರಾಹ್ಯ ಮಾಡಿಕೊಳ್ಳುತ್ತೆ ಅದು ಆ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತು ಯಾರಪ್ಪ ಅಂದರೆ ಗುರುರೇವನ ಸಂಶಯ. ಆ ಗುರು ರೂಪದಲ್ಲಿ ಬಂದು ಆ ವಸ್ತು ಏನು ಮಾಡತ್ತಪ್ಪ, ಅಜ್ಞಾನವನ್ನು ನಮ್ಮ ಗ್ರಹಿಸಿ ನಮ್ಮಲ್ಲಿರುವ ಜ್ಞಾನವನ್ನು, ಆ ಪ್ರಕಾಶವನ್ನು ಆಚೆ ತಂದು ಪ್ರಕಟಿಗೊಳಿಸುತ್ತದೆ. ಮತ್ತು ಪೂರ್ಣಿಮಾ ಅಂದರೆ ಏನಪ್ಪ, ಪೂರ್ಣಿಮಾ ಅಂದರೆ ಪೂರ್ಣಚಂದ್ರ. ಅಂದರೆ ಪೂರ್ಣಚಂದ್ರ ಯಾತ್ರ ಸಂಕೇತ ಫುಲ್ ಮೂನ್, ಪ್ರಕಾಶಮಾನವಾದ ತಂಪಾದ ನಮಗೆ ಶೀತಲತೆಯನ್ನು ಪ್ರದಾನ ಮಾಡುವುದು. ಅಂದರೆ ಗುರು ನಮ್ಮ ಜೀವನದಲ್ಲಿ ಬಂದಾಗ ಅವನೇನು ಮಾಡ್ತಾನೆ, ಅಜ್ಞಾನವನ್ನು ಕಳಚಿ ಹಾಕಿ ನಾವು ಏನು ಈಗ ಅಲ್ಪ ಸ್ವಲ್ಪ ನಾವು ಜೀವಾತ್ಮ ನಾವು ಅನ್ಕೋತಿದ್ವಿ, ಐ ಆಮ್ ವೆರಿ ಜಸ್ಟ್ ಆರ್ಡಿನರಿ ಅನ್ನೋದನ್ನು ತೆಗೆದು ಹಾಕಿ ಪೂರ್ಣತ್ವಕ್ಕೆ ತಗೊಂಡು ಹೋಗಿ ಫುಲ್ ಮಾಡಿ ಕಂಪ್ಲೀಟ್ ಮಾಡ್ತಾನೆ ನಮ್ಮನ್ನು. ದ್ಯಾಟ್ ಯು ಆರ್ ಪರ್ಫೆಕ್ಟ್, ಯು ಆರ್ ಡಿವೈನ್, ಯು ಆರ್ ಮೈನ್. ನೀನು ಭಗವಂತನವನಿದ್ದೀಯ, ಅವನ ಅಂಶವಿದ್ದೀಯ ಅಂದಮೇಲೆ ಯು ಆರ್ ಆಬ್ಸಲ್ಯೂಟ್ಲಿ ಕಂಪ್ಲೀಟ್, ಯು ಲ್ಯಾಕ್ ನಥಿಂಗ್ ಅನ್ನೋದನ್ನು ಗುರು ಬಂದು ನಮ್ಮ ಜೀವನದಲ್ಲಿ ತಿಳಿಸ್ಕೊಡ್ತಾನೆ. ಅದು ಸಾಂಕೇತಿಕವಾಗಿ ನಾವು ನೋಡಬೇಕು ಅಂದರೆ ಪೂರ್ಣಿಮಾ. ದ ಫುಲ್ ಮೂನ್ ರಿಪ್ರೆಸೆಂಟ್ ದ ಫುಲ್ನೆಸ್, ಕಂಪ್ಲೀಟ್. ಹೌ ಯು ಬಿಕಮ್ ಕಂಪ್ಲೀಟ್? ವೆನ್ ಯು ಎಂಪ್ಟಿ ಯೋರ್ ಸೆಲ್ಫ್ ಆಫ್ ಎವ್ರಿಥಿಂಗ್. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟಲೆಕ್ಟ್ ಎಂಬುವ ಭ್ರಾಂತಿ ಕಳಚ ಖಾಲಿಯಾದಾಗ ನೀನು ಪೂರ್ಣ ಆಗ್ತೀಯ. ದಿನ 29 ಜುಲೈ ಶ್ರೀ ಮಹಾರಾಜರ ಪ್ರವಚನ, ನನಗೆ ಯಾರ ದುಃಖವನ್ನು ನೋಡಲಾಗುವುದಿಲ್ಲ. ಗುರುಪೂರ್ಣಿಮೆ ದಿವಸ ಮಹಾರಾಜರು ಯಾರ ದುಃಖನೂ ನೋಡೋಕ್ಕಾಗೋದಿಲ್ಲ ಅಂದರೆ ಯಾವ ದುಃಖದ ಕಡೆ ಅವ್ರ ಗಮನ ನಾವು ಹರಿಸ್ಬೇಕಾಗಿದ್ದಪ್ಪ, ಯಾವ ದುಃಖದ ಬಗ್ಗೆ ಅವರು ವರ್ಣನೆ ಮಾಡ್ತಿದ್ದಾರೆ ಅದನ್ನು ಫಸ್ಟು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ನಮ್ಮ ಐಹಿಕ ದುಃಖದ ಬಗ್ಗೆ ಮಾತಾಡ್ತಿದ್ದೀರಾ, ಮನಸ್ಸು ಸಿಕ್ಕಾಕೊಂಡ್ಬಿಟ್ಟು ಐ ಡಿಂಟ್ ಗೆಟ್ ದಿಸ್, ಐ ಡಿಂಟ್ ಗೆಟ್ ದ್ಯಾಟ್ ಆ್ಯಂಡ್ ಏನು ಐಹಿಕ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರಾ? ಇಲ್ಲ. ಸಂತರು, ಸತ್ಪುರುಷರು ಆಲ್ವೇಸ್ ಅಡ್ರೆಸ್ ದ ಮೈಂಡ್ ಆ್ಯಂಡ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಆ್ಯಂಡ್ ಗೋ ಬಿಯಾಂಡ್ ದ ಮೈಂಡ್ ಆ್ಯಂಡ್ ರೀಚ್ ದ ಪರಮಾತ್ಮ. ಯಾವ ದುಃಖ, ಏನು ದುಃಖ ಇದೆಯಪ್ಪ ಅಂದರೆ ನೀವು ಎಲ್ಲರೂ ಇಲ್ಲಿ ಆ ಮಾನವ ಜನ್ಮ ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಉದ್ಧಾರ ಮಾಡ್ಕೊಳ್ಳೋದು ಬಿಟ್ಟು, ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದು ಬಿಟ್ಟು, ಐಹಿಕ ಚಿಕ್ಕ ಪುಟ್ಟ ವಸ್ತುದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ ಸಿಕ್ಕಾಕೊಂಡು ಜೀವನದ ಅಮೂಲ್ಯವಾದ ಸಮಯವನ್ನು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀರಲ್ಲಪ್ಪ ಅನ್ನೋ ದುಃಖ ಆಗತ್ತೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ನೀವು ಸೇರಿ ಎಲ್ಲರೂ ನೋಡಿ ಆ ಒಂದು ಈ ಮನಸ್ಸಿನಲ್ಲಿ ಏನು ಭ್ರಾಂತಿ ಹೊಂದಿದೆಯೋ ಮನಸ್ಸು, ಐ ಆಮ್ ದ ಡೂವರ್, ಅದನ್ನು ಬಿಟ್ಟು ಹಾಕಿ ನಾನು ಭಗವಂತನವನಿದ್ದೀನಿ, ಐ ಆಮ್ ಡಿವೈನ್ ಅನ್ನೋದನ್ನು ಇರುವಿಕೆ ಸದಾ ಇಟ್ಟುಕೊಂಡು ನಾನು ಜೀವನವನ್ನು ಪೂರ್ಣತ್ವದ ಕಡೆ ಕರ್ಕೊಂಡು ಹೋಗೋಣ ಇದೇ ಜನ್ಮದಲ್ಲಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಭಾಳಷ್ಟು ಜನರು ಬರಬೇಕು, ಬಂದವರಿಗೆ ಊಟಕ್ಕೆ ಹಾಕಬೇಕು ಹಾಗೂ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಈ 3 ವಿಷಯಗಳು ನನಗೆ ಬಹಳ ಹಿಡಿಸುತ್ತದೆ. ಮಹಾರಾಜರಿಗೆ ಇಷ್ಟ ಇದ್ದಿದ್ದು 3: 1 ನಾಮಸ್ಮರಣೆ ಮಾಡುವುದು, ಊಟಕ್ಕೆ ಹಾಕುವುದು, ಆಮೇಲೆ ಬಹಳ ಜನ ಗೊಂದಾವಲೆಗೆ ಬರಬೇಕು. ಇವುಗಳನ್ನು ಯಾರು ಮಾಡುತ್ತಾರೋ ಆಯುಷ್ಯದಲ್ಲಿ ಅವನಿಗೆ ಎಂದೂ ಕಡಿಮೆ ಬೀಳುವುದಿಲ್ಲ. ಈ 3 ಏನು ಮಾಡ್ತೀವೋ ನಾವು ಪರಿಪಾಲನೆ ಮಾಡಿದ್ರೆ ಆಯುಷ್ಯದಲ್ಲಿ ಏನೂ ಕಡಿಮೆ ಬೀಳೋದಿಲ್ಲ ಅಂದರೆ ಮತ್ತೆ ವಿ ಶುಡ್ ನಾಟ್ ಹ್ಯಾವ್ ಅ ಲಿಮಿಟೆಡ್ ಮೈಂಡ್ಸೆಟ್. ಕಡಿಮೆ ಅಂದರೆ ಬರೀ ದುಡ್ಡು, ಆಸ್ತಿ, ಅಂತಸ್ತು ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾವುದೇ ವಿಷಯದ ಕುರಿತಾಗಿ
ಯಾವುದೇ ವಿಷಯದ ಕುರಿತಾಗಿ ಈ ಕ್ಷಣಗಳಲ್ಲಿ ನನಗೆ ಏನೋ ಒಂದು ವಿಷಯ ಅರ್ಥ ಆಗ್ತಿಲ್ಲ ಅನ್ಕೊಂಬೋಣ, ಅಥವಾ ಏನೋ ಒಂದು ವಸ್ತು ಸಿಗ್ತಾ ಇಲ್ಲ ಅನ್ಕೊಂಬೋಣ, ಆ ಕಡಿಮೆ ಏನಿದೆಯೋ ಅನ್ನಿಸ್ತಿದೆಯೋ ಅಭಾವ, ದಟ್ ಪರಮಾತ್ಮ ವಿಲ್ ಫಿಲ್ ಇಟ್ ಅಪ್ ಬೈ ಹಿಸ್ ಗ್ರೇಸ್. ಯಾರು ಹಿಂಗೆ ಮಾಡ್ತಾರೋ ಅವರಿಗೆ ಅದು ಕಡಿಮೆ ಅನಿಸೋದಿಲ್ಲ. ಅಂದರೆ ಪರಮಾತ್ಮ ಏನು ಮಾಡ್ತಾನೆ, ಅದನ್ನು ಇಮಿಡಿಯೇಟ್ಲಿ ತುಂಬ್ತಿರ್ತಾನೆ. ಅಲ್ಲಿ ಕಡೆಯಿಂದ ಈ ಕಡೆಯಿಂದ ಎಲ್ಲಿಂದನೋ ಏನೋ ಹೇಳಿಸ್ತಾನೆ, ಎಲ್ಲಿಂದನೋ ಏನೋ ಮಾತು ಕೊಡಿಸ್ತಾನೆ, ಎಲ್ಲಿಂದ ಏನೋ ವಸ್ತು ಕೊಡಿಸ್ತಾನೆ. ಸೊ ಹೀ ಮೇಕ್ಸ್ ಇಟ್ ಕಂಪ್ಲೀಟ್. ಅದಕ್ಕೆ ಕಡಿಮೆ ಬೀಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಹಾರಾಜರು. ಯಾರು ನನ್ನ ಸ್ಮರಣೆಯಲ್ಲಿ ಪ್ರಪಂಚ ಮಾಡುತ್ತಾರೋ ಅವರ ಪ್ರಪಂಚದಲ್ಲಿ ನಾನು ಇರುತ್ತೇನೆ. ನನ್ನ ಜನರು ಪ್ರಪಂಚದಲ್ಲಿ ತಾತ್ಸಾರ ಮಾಡುವುದು ನನಗೆ ಹಿಡಿಸುವುದಿಲ್ಲ. ತಾತ್ಸಾರ ಮೀನ್ಸ್ ಐ ಡೋಂಟ್ ಲೈಕ್ ದ ಪೀಪಲ್ ನೆಗ್ಲೆಕ್ಟಿಂಗ್ ದೇರ್ ಲೈಫ್, ನೆಗ್ಲೆಕ್ಟಿಂಗ್ ದೆಮ್ಸೆಲ್ವ್ಸ್. ನನ್ನನ್ನು ನಾನು ನೆಗ್ಲೆಕ್ಟ್ ಮಾಡಿಕೊಂಡು ಇಡೀ ಜಗತ್ತಿನ ನಾನು ಒಳ್ಳೆಯವಳಿದ್ದೀನಿ, ಹಿಂಗಿದ್ದೀನಿ, ಹಂಗಿದ್ದೀನಿ ಅಂತ ಮಾಡೋದಿಲ್ಲ. ಫಸ್ಟ್ ಐ ಶುಡ್ ಲವ್ ಮೈ ಸೆಲ್ಫ್, ದೆನ್ ಓನ್ಲಿ ಐ ಕ್ಯಾನ್ ಲವ್ ಅದರ್ಸ್. ಸೊ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್ ಫಸ್ಟ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದರ್ಸ್. ಆ್ಯಟ್ ಡೀಪೆಸ್ಟ್ ಲೆವೆಲ್ ನನಗೆ ನಾನು ಯಾರು ಅಂತ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಐ ಲವ್ ಮೈಸೆಲ್ಫ್ ಅಂದರೆ ನನ್ನನ್ನು ನಾನು ಯಾರು ಅಂತ ಯಾವತ್ತೂ ಕಂಡು ಹಿಡ್ಕೊಳ್ಳಿಲ್ಲ. ನನ್ನನ್ನು ನಾನು ಕಂಡು ಹುಡುಕಲು ಅದಕ್ಕೆ ಎದುರುಗಡೆ ವ್ಯಕ್ತಿ ಏನೇ ಒಂದು ಮಾತು ಹೇಳೋದು ಕೂಡಲೇ ಇಮ್ಮಿಡಿಯೇಟ್ ರಿಯಾಕ್ಷನ್ನು, ಎಕ್ಸ್ಪೆಕ್ಟೇಷನು, ಹರ್ಟು, ದಿಸ್ಸು ದ್ಯಾಟು, ಅದರಲ್ಲೇ ಸಿಕ್ಕಾಕೊಂಡು ಐ ಆಮ್ ಜಸ್ಟ್ ಗೋಯಿಂಗ್ ಇನ್ ಅ ಮೆರಿ ಗೋ ರೌಂಡ್ ಟ್ರಿಪ್ಪಲ್ಲಿ ಹೋದಂಗೆ ಆಗ್ತಾಯಿದೆ. Once you understand your own self, then you get to know why you are behaving like this, the other one is why behaving like that, because mind is one and the same. ನಾನು ಹಿಂಗೆ ಇಲ್ಲಿ ತನಕ ಬಿಹೇವ್ ಮಾಡ್ತಿದ್ದೆ, ಈಗ ಎದುರುಗಡೆ ಪಾರ್ಟಿ ಹಂಗೆ ಬಿಹೇವ್ ಮಾಡಿದಾಗ ನನಗೆ ಗೊತ್ತಾಗ್ತವೆ ನಾನು ಹಿಂಗೆ ಮಾಡ್ತಿದ್ದೆ, ಇದು ಹಾಗೆ ಮಾಡ್ತಾ ಇದೆ. ಸೊ ಹೊಸದಾಗೇನೂ ಇಲ್ಲ. ಸೊ ವೆನ್ ಐ ಲೆಟ್ ಗೋ ಮೈ ಸೆಲ್ಫ್, ವೆನ್ ಐ ಫರ್ಗಿವ್ ಮೈ ಸೆಲ್ಫ್, ಐ ಫರ್ಗಿವ್ ದ ಅದರ್ ಪರ್ಸನ್ ಆಲ್ಸೋ. ಆದರೆ ಉಳಿದವರಿಗಿಂತ ಅವರು ಹೆಚ್ಚು ದಕ್ಷತೆ ತೋರಿಸಬೇಕು. ದೇ ಶುಡ್ ಬಿ, ದಕ್ಷತೆ ಮೀನ್ಸ್ ದೇರ್ ಶುಡ್ ಬಿ ಆಲ್ವೇಸ್ ಅಲರ್ಟ್. ಕಡಿಮೆ ಆದದ್ದರ ಚಿಂತೆ ಮಾಡದೆ, ಹೆಚ್ಚಿಗೆ ಆದದ್ದರ ವಿಷಯದಲ್ಲಿ ಮಮತ್ವ ಹೊಂದದೆ, ಬಂದದ್ದೆಲ್ಲವನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಬೇಕು ಅಂದರೆ ಮತ್ತೆ ಬರೀ ದುಡ್ಡೇ ಅಲ್ಲ, ಅದು ಏನು ಬೇಕಾದಿರ್ಬೋದು. ನನ್ನ ಹತ್ರ 10 ಡ್ರೆಸ್ ಇದ್ದರೆ 1 ಡ್ರೆಸ್ ಒಬ್ಬರಿಗೆ ಎತ್ಕೊಡ್ಬಹುದು, 10 ರೂಪಾಯಿ ಇದ್ದರೆ 1 ರೂಪಾಯಿ ಕೊಡಬಹುದು. 10 ಚಪಾತಿ ಮಾಡಿದೆ, ಜಾಸ್ತಿ ಆಯಿತು ಎಲ್ಲ, ನಾಳೆ ಬೆಳಗ್ಗೆ ಅದು ಹಸುಗೆ ನಾಯಿಗೆ ಹಾಕಬಹುದು. ಸೊ ದಿಸ್ ಖರ್ಚು ಮಾಡಬೇಕು ಅಂದರೆ ವಿ ಶುಡ್ ನಾಟ್ ಥಿಂಕ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಮಾನಿಟ್ರಿ. ಯಾವಾಗಲೂ ನಾವು ಯೋಚನೆ ಮಾಡಿದೆ ನಾನು ಯಾಕ್ರೆ ಅವ್ರಿಗೆ ಕೊಡಬೇಕು. ಹೆಚ್ಚಿಗೆ ಇದ್ದಿದ್ದನ್ನು ನಾವು ಜ್ಞಾನ ಪಡ್ಕೊಂಡ್ವಿ, ಅದೆಲ್ಲ ತುಂಬ ತುಳ್ಕಾಡ್ತಿರುತ್ತೆ, ಅದನ್ನೆಲ್ಲರಿಗೂ ಹೆಚ್ಚಿರೋದನ್ನೆಲ್ಲರಿಗೂ ಹಂಚಬೇಕು, ಕೊಡಬೇಕು, ಅದನ್ನು ಖರ್ಚು ಮಾಡಬೇಕು. ಪರಮಾತ್ಮ ಅದನ್ನು ತುಂಬಿಸ್ಕೊಡ್ತಾನೆ. ಈ ರೀತಿ ಮಾಡುವ ಮನುಷ್ಯನು ಅವೆಲ್ಲವನ್ನು ನನಗೇ ಕೊಡುತ್ತಾನೆ, ನನಗೆ ಅರ್ಪಣೆ ಮಾಡ್ತಾ ಇರ್ತಾನೆ. ಈ ರೀತಿಯಲ್ಲಿ ನನಗೆ ಎರಡನೇ ಅವರ ಜವಾಬ್ದಾರಿ ತೆಗೆದುಕೊಳ್ಳುವ ಅಭ್ಯಾಸವಿರುತ್ತದೆ. ಮಹಾರಾಜರಿಗೆ ನನಗೆ ನನ್ನ ಪ್ರಪಂಚವನ್ನು ಮಾಡಲು ಬರಲಿಲ್ಲ, ಆದರೆ ಎರಡನೇ ಅವರ ಪ್ರಪಂಚವನ್ನು ಉತ್ತಮವಾಗಿ ಮಾಡಲು ಬರುತ್ತದೆ. ನನ್ನ ಹತ್ತಿರ ಬಂದು ಪೈಸೆಯೂ, ನನ್ನ ಹತ್ರ 1 ಪೈಸೆಯೂ ಇರಲಿಲ್ಲ, ಹಾಗೂ ಊಟ ಮಾಡುವ ಜನರು ಬಹಳಷ್ಟು ಇದ್ದರು. ಆದರೆ ನಾನು ಎಂದು ಅದಕ್ಕೆ ಅಂಥ ಸತ್ಪುರುಷರು ಹುಟ್ಟು ಬರ್ತಾರೆ. ನಮ್ಮಿಂದ ಯಾರು ಮಾಡೋಕ್ಕೆ ಸಿದ್ಧ ಇದ್ದೀರಿ ಅಂದರೆ ವೇಳೆ ಪ್ರಸಂಗ ಬಂದಾಗ ಎಲ್ಲವನ್ನೂ ಬಿಟ್ಟು ಹೋಗುವ ತಯಾರಿ, ತ್ಯಜಿಸುವ ತಯಾರಿ. ನಾನು ಯಾಕ್ರಿ ಕೊಡಲಿ, ನಾನು ಹಸ್ತೀನಿ ಇವರಿಗೆ, ಜಗಳ ಮಾಡಿಕೊಂಡು ಕದನ ಮಾಡಿಕೊಂಡು ಮತ್ತು ಅದ್ರ ಸಲುವಾಗಿ ಹುಟ್ಟು ಬರಬಾರದು. ಯಾರು ಸಿದ್ಧರಿದ್ದೀರಿ ಅಂದರೆ ಏನು, ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಕೌಪಿನ ಧಾರಣೆ ಮಾಡೋದು ಅಂದರೆ ನಿನ್ನ ಹತ್ರ ಏನು ಇಲ್ಲ ಅಂದರೂ ಕೂಡವೋ ನೀನು ಗುರುನಾಥನನ್ನು ಸಂರಕ್ಷಿಸ್ತಾನೆ ಅಂತ ಭಾವನೆಯಲ್ಲಿ ಬದುಕುವ ತಯಾರಿ ಇರಬೇಕು ಅನ್ನೋದನ್ನು ಮಹಾರಾಜರು ಹೇಳ್ತಿದ್ದಾರೆ. ನಾನು ನನ್ನ ನಾಮದ ಹಠವನ್ನು ಎಂದೂ ಬಿಡಲಿಲ್ಲ. ನಾನು ಹೆಚ್ಚಿಗೆ ಬಡವರವನೇ ಆಗಿದ್ದರೂ ನನಗೆ ಪ್ರಪಂಚದಲ್ಲಿ ಎಂದೂ ದೈನ್ಯಭಾವ ರುಚಿಸುವುದಿಲ್ಲ. ದೋ ಐ ವಾಸ್ ಪುವರ್, ನಂದೇನು ಸಂಪತ್ತಿಗೆ ಸ್ಥಿತಿ ಇರಲಿಲ್ಲ, ಆದರೂ ನನಗೆ ಏನು ದೈನ್ಯಭಾವ, ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ಅಂತ ನನಗೆ ಆ ದೈನ್ಯಭಾವದಿಂದ ಇರಲಿಕ್ಕೆ ನನ್ನ ರಾಮ ಇದ್ದಾನೆ ಕೊಡಲಿಕ್ಕೆ, ಅಂದರೆ ನಾನು ಯಾಕೆ ದೈನ್ಯರಾಗಿರಬೇಕು. ಮತ್ತೊಬ್ಬರಿಗಾಗಿ ನಿಸ್ವಾರ್ಥ ಬುದ್ಧಿಯಿಂದ ಅದಕ್ಕೆ ಅಂಥ ಸತ್ಪುರುಷರು ಹುಟ್ಟು ಬರ್ತಾರೆ. ನಮ್ಮಿಂದ ಯಾರು ಮಾಡೋಕ್ಕೆ ಸಿದ್ಧ ಇದ್ದೀರಿ ಅಂದರೆ ವೇಳೆ ಪ್ರಸಂಗ ಬಂದಾಗ ಎಲ್ಲವನ್ನೂ ಬಿಟ್ಟು ಹೋಗುವ ತಯಾರಿ, ತ್ಯಜಿಸುವ ತಯಾರಿ. ನಾನು ಯಾಕ್ರಿ ಕೊಡಲಿ, ನಾನು ಹಸ್ತೀನಿ ಇವರಿಗೆ, ಜಗಳ ಮಾಡಿಕೊಂಡು ಕದನ ಮಾಡಿಕೊಂಡು ಮತ್ತು ಅದ್ರ ಸಲುವಾಗಿ ಹುಟ್ಟು ಬರಬಾರದು. ಯಾರು ಸಿದ್ಧರಿದ್ದೀರಿ ಅಂದರೆ ಏನು, ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಕೌಪಿನ ಧಾರಣೆ ಮಾಡೋದು ಅಂದರೆ ನಿನ್ನ ಹತ್ರ ಏನು ಇಲ್ಲ ಅಂದರೂ ಕೂಡವೋ ನೀನು ಗುರುನಾಥನನ್ನು ಸಂರಕ್ಷಿಸ್ತಾನೆ ಅಂತ ಭಾವನೆಯಲ್ಲಿ ಬದುಕುವ ತಯಾರಿ ಇರಬೇಕು ಅನ್ನೋದನ್ನು ಮಹಾರಾಜರು ಹೇಳ್ತಿದ್ದಾರೆ. ನಾನು ನನ್ನ ನಾಮದ ಹಠವನ್ನು ಎಂದೂ ಬಿಡಲಿಲ್ಲ. ನಾನು ಹೆಚ್ಚಿಗೆ ಬಡವರವನೇ ಆಗಿದ್ದರೂ ನನಗೆ ಪ್ರಪಂಚದಲ್ಲಿ ಎಂದೂ ದೈನ್ಯಭಾವ ರುಚಿಸುವುದಿಲ್ಲ. ದೋ ಐ ವಾಸ್ ಪುವರ್, ನಂದೇನು ಸಂಪತ್ತಿಗೆ ಸ್ಥಿತಿ ಇರಲಿಲ್ಲ, ಆದರೂ ನನಗೆ
ಏನು ದೈನ್ಯ ಭಾವ, ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ರೀ, ಏನೂ ಇಲ್ಲ ರೀ ಅಂತ ನನಗೆ ಆ ದೈನ್ಯ ಭಾವದಿಂದ ಇರಲಿಕ್ಕೆ ನನ್ನ ರಾಮ ಇದ್ದಾನೆ ಕೊಡಲಿಕ್ಕೆ ಅಂದರೆ ನಾನು ಯಾಕೆ ದೈನ್ಯರಾಗಿರಬೇಕು? ಮತ್ತೊಬ್ಬರಿಗಾಗಿ ನಿಸ್ವಾರ್ಥ ಬುದ್ಧಿಯಿಂದ ಭಿಕ್ಷೆ ಬೇಡುವುದಕ್ಕೆ ನನಗೆ ಎಂದು ನಾಚಿಕೆ ಅನಿಸಲಿಲ್ಲ. ಭಿಕ್ಷೆ ಬೇಡುವುದು ಅಂದರೆ ಬರೀ ಊಟಕ್ಕೆ ಭಿಕ್ಷೆ ಬೇಡುವುದು ಅಲ್ಲ. ಒಬ್ಬರು ಕೆಲಸ, ನಾವೀಗ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಸೀಟ್ನಲ್ಲಿ ನಮಗೆ ಯಾವುದೋ ಲೋವರ್ ಬರ್ತ್ ಸಿಕ್ಕಿರೋದಿಲ್ಲ ಅಂದ್ಕೊಂಬೋಣ. ಇನ್ನೊಬ್ಬರ ಹತ್ರ ಲೋವರ್ ಬರ್ತಿರುತ್ತೆ, ಅವ್ರ ಹತ್ರ ಈಗ ಇನ್ನೊಬ್ಬರ ಸಲುವಾಗಿ ನಾವು ಕೇಳಬೇಕು. ಯಾರೋ ಓಲ್ಡ್ ಇದ್ದಾರೆ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರ ಸಲುವಾಗಿ ಅವ್ರ ಹತ್ರ ಕೇಳಬೇಕು ನಾವು, ಪ್ಲೀಸ್ ದಯವಿಟ್ಟು ಇವರಿಗೆ ಕೊಡ್ತೀರಾ ಸೀಟ್, ನೀವು ಪಾಪ ಓಲ್ಡ್ ಪರ್ಸನ್ ಇದ್ದಾರೆ, ಮೇಲೆ ಹತ್ತಕ್ಕಾಗೋದಿಲ್ಲ ಅಂದರೆ ಇನ್ನೊಬ್ಬರ ಸಲುವಾಗಿ ಭಿಕ್ಷೆ ಬೇಡಲು ನಾಚಿಕೆ ಅನ್ನಿಸಬಾರ್ದು ನಮಗೆ. ಇದನ್ನು ಏನೇನು ಮಹಾರಾಜರು ಹೇಳ್ತಿದ್ದಾರೋ, ನನ್ನ ಗುರುನಾಥ ಹಿಂಗಿದ್ದಾನೆ ಅಂದಮೇಲೆ ನನ್ನ ಗುರುನಾಥನ ಅಂಕಿತವಾಗಿ ನಾನಿದ್ದಾಗ ನನಗೂ ಕೂಡ ಇನ್ನೊಬ್ಬರ ಸಲುವಾಗಿ ಏನಾದ್ರು ಕೇಳಬೇಕು ಅಂದಾಗ ನನಗೂ ನಾಚಿಕೆ ಅನ್ನಿಸಬಾರದು. ಆವಾಗ ನಾನು ನನ್ನ ಗುರುವಿನ ಅಂಕಿತನಾಗಿದ್ದೀನಿ ಅಂದಾಗ ಗುರುಪೂರ್ಣಿಮೆಯ ಸಾರ್ಥಕತೆ ಆಗುತ್ತದೆ. ನನ್ನ ಗುರುವಿಗೆ ನಾನು ಏನು ಗುರುದಕ್ಷಿಣೆ ಕೊಡ್ಬೋದು ಅಂದರೆ, ನನ್ನ ಗುರು ಹೆಂಗಿದ್ದಾನೋ ಆ ಜೆರಾಕ್ಸ್ ಕಾಪಿ ಅಚ್ಚು ನಾನು ಹಾಗೆ ಆಗಬೇಕು. ಗುರು ಕೃಪೆ ವೀಣ ನಾಹಿ ಆತ್ಮಜ್ಞಾನ ವಾವುಕ ತೋಷೀಣ ಸಾಧನಾಂಸ ಅಂತ ರಾಜಾರಾಮ್ ಮಹಾರಾಜರು ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ. ಆತ್ಮಜ್ಞಾನ ಅಂದರೆ ಏನಪ್ಪ? ಆತ್ಮಜ್ಞಾನ ಅಂದರೆ ಪುಸ್ತಕಿ ಜ್ಞಾನಕ್ಕೆ ಆತ್ಮಜ್ಞಾನ ಅನ್ನೋದಿಲ್ಲ. ಗುರು ಹೆಂಗಿದ್ದಾನೆ, ಪದೋಪದಿ ಗುರುನ ನಿರೀಕ್ಷಣೆ ಮಾಡಿದಾಗ ಅವನು ಹೆಂಗಿದ್ದಾನೆ, ಅವನು ಹೆಂಗೆ ಬದುಕಿ ತೋರಿಸ್ತಿದ್ದಾನೆ, ನೀನು ಹಿಂಗೆ ಆಗಬೇಕಪ್ಪ, ನನ್ನ ಅಂಶ ಇದ್ದಿ ಅಂದಮೇಲೆ ನಿನ್ನೆಲ್ಲ ಎಲ್ಲ ಗುಣಗಳು, ನನ್ನಲ್ಲಿರುವ ಗುಣಗಳು ನಿನ್ನಲ್ಲಿ ಬರಬೇಕು. ಯು ಹ್ಯಾವ್ ಟು ಡೆವಲಪ್ ದ ಕ್ವಾಲಿಟೀಸ್. ಇವತ್ತು ಒಂದು ಶ್ರೀ ಎಮ್ ಅಂತಿದ್ದಾರೆ ಗುರುಗಳು ಮದನಪಳ್ಳಿಯಲ್ಲಿ, ಶ್ರೀ ಎಮ್ ನೀವು ಹಾಕಿದ್ರೆ ಯೂಟ್ಯೂಬ್ನಲ್ಲಿ ಬರುತ್ತೆ. ಅವರು ಇವತ್ತು ಹೇಳ್ತಾ ಇದ್ರು, ಇವತ್ತು ನಾನು ಸತ್ಯ ಹೇಳಬೇಕು, ಕಠೋರವಾಗಿದ್ದರು ಎಲ್ಲರ ಮುಂದೆ ಇವತ್ತಿನ ಸತ್ಸಂಗದಲ್ಲಿ ಹೇಳಬೇಕು ಅಂದರೆ, ಪ್ರತಿ ಗುರು ಪೂರ್ಣಿಮೆಗೆ ನೀವು ಬರ್ತೀರಾ, ಪ್ರತಿ ಗುರು ಪೂರ್ಣಿಮೆಗೆ ಹೋಗ್ತೀರಾ, ನಿಮ್ಮಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ, ಮನುಷ್ಯತ್ವನೇ ಇಲ್ಲ, ಕಂಪ್ಯಾಷನೇಟೇ ಇಲ್ಲ, ನೀವು ಯಾರು ಕಂಪ್ಯಾಷನ್ ನಿಮ್ಮಲ್ಲಿ ಜಾಗೃತನೇ ಆಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ರು. ಬರೋದು, ಪಾತ್ ಪೂಜೆ ಮಾಡೋದು, ಒಂದು ದಿವಸ ಎಲ್ಲ ಗುರು ಅಂತೆಲ್ಲ ಹಾಕ್ಬಿಡೋದು ಮಾಡೋದು, ಆಮೇಲೆ ಮರು ದಿವಸದಿಂದ ಅವನು ಹೇಳ್ಕೊಟ್ಟಿದ್ದ ಪಾಠ ಏನು, ನನ್ನ ಅಂಶ ನೀ ಇದ್ದಿ ಅಂದಮೇಲೆ ನಿನ್ನಲ್ಲಿ ಆಗೋ ಎಲ್ಲ ಗುಣಗಳು ಇರಬೇಕು. ದಯಾ, ಕ್ಷಮ, ಶಾಂತಿ, ಆರ್ಜವ, ನಿನ್ನ ಒಳಗೆ ಏನಿದೆ ಅದನ್ನು ನೀನು ನೋಡ್ಕೊಳ್ಳೋದು. ನಿನ್ನ ಲಕ್ಷ್ಯ ಎಲ್ಲಿ, ಗುರುಚರಣ ಅಂದರೆ ಗುರುಪದದಲ್ಲಿ ಯಾವಾಗಲೂ ಇರಬೇಕು. ಅದನ್ನು ಬಿಟ್ಟು ಇವತ್ತು ಒಂದು ದಿವಸ ಮಾಡಿ 364 ಡೇಸ್ ಪ್ರಪಂಚದಲ್ಲಿ ಮತ್ತೆ ಓಡಿ ಹೋಗಿಬಿಡೋದು, ಅದು ಉಪಯುಕ್ತ ಆಗುವುದಿಲ್ಲ. ಅವ್ರ ಲೆಕ್ಚರ್ನ ನಾನು ಈಗ ಸ್ಟೇಟಸ್ನಲ್ಲಿ ಶೇರ್ ಮಾಡ್ತೀನಿ, ನೀವು ಎಲ್ಲರೂ ಕೇಳಿಸ್ಕೊಡ್ರಿ ಹೆಂಗೆ ಹೇಳ್ತಾರೆ, ಉಪಯುಕ್ತ ಇಲ್ಲ ಅಂತ. ಬರ್ತೀರಾ ಹೋಗ್ತೀರಾ ಏನು ಬದಲಾವಣೆ ಆಗಲಿಲ್ಲ ಅಂದರೆ ಉಪಯೋಗ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ದ ಮೈಂಡ್ ಡಸಂಟ್ ಚೇಂಜ್, परिवर्तन ही जीवन का नियम है. आज तक मैं ऐसा कीचड़ में जी रही थी, अब गुरु मिला है तो बदल जाना चाहिए, और नहीं बदले तो उसका उपयोग कोई नहीं है. 1000 लेक्चर सुनो, भाषण सुनो, या जाके उधर कितना भी पूजा करो, उसका उपयोग नहीं होगा. गु यानी माया से युक्त. माया क्या है? 3 गुणों से, सत्व रज तम गुण में हमारे जो शरीर में, जब हम शरीर में प्रवेश करते तो तीनों गुणों से युक्त होते. सत्व गुण भी, अच्छे गुण भी है, रजो गुण भी है, हमेशा काम करना है, तमो गुण आसुरी स्वभाव भी है. ये माया के लक्षण है. अब माया से युक्त गु, फिर रू क्या है? रू उस माया को नाश करने वाला तत्व है, प्रकाश है, ज्ञान है. वो गुरु महाराज होते हैं जो उस देह में धारण करके आते हैं और हमारे इस तीनों गुणों को मिटाकर, नष्ट करके वो प्रकाश जो है अंदर से जागृत करते हैं कि तुम मेरे ही अंश हो. जब उनका ही मैं अंश हूँ तो वो जैसे हैं मेरे को भी वैसा होना चाहिए. जैसा बाप होगा वैसा बेटा होगा. शेर का बच्चा शेर होगा, शेर का बच्चा बकरी थोड़ी होगा. तो हम ऐसे क्यों जी रहे हैं? गुरु कब संतुष्ट होते हैं? जब शिष्य या साधक संपूर्ण रूप से गुरु के तत्व में वो विलीन हो जाता है. जैसे उनकी आज्ञा होगी, जैसे उनकी मर्जी होगी, जग में वो चलता रहेगा. किसी से बाहर कोई अपेक्षा नहीं है, कोई हर्ट नहीं है, कोई इंसल्ट नहीं है, क्योंकि ये सब कुछ मेरे मन का प्रोजेक्शन है. गुरु कहता है लक्ष्य तुम्हारा अंदर रखो, बाहर जो जग में हो रहा है उसको होने दो, उसके तरफ तुम्हारी आंखों की नज़र उधर मत घुमाओ. उसे क्यों ग्रहण कर रहे हो? जो मैंने पाठ पढ़ाया है उसका उपयोग कुछ हुआ ही नहीं तुमको. तुम बाहर के लोगों के बातों को ग्रहण किए जा रहे हो, जो मेरा पाठ था वो तो भूल गए, तो क्या फ़ायदा है?
वो यूट्यूब का जो है मैं स्टेटस में शेयर करूँगी, तो वो देखिए इंग्लिश में उन्होंने क्या बोला है. ವ್ಯವಹಾರದ ದೃಷ್ಟಿಯಲ್ಲಿ ನನ್ನಲ್ಲಿ ಒಂದೇ ಒಂದು ದೋಷವಿರುತ್ತದೆ. ಅದೇನೆಂದರೆ ನನಗೆ ಯಾರ ದುಃಖವನ್ನು ನೋಡಲಿಕ್ಕೆ ಆಗುವುದಿಲ್ಲ. ನನ್ನಲ್ಲಿ ಪ್ರೇಮದ ಹೊರತು ನೋಡಲು ಏನೂ ಸಿಗುವುದಿಲ್ಲ. ನನ್ನಲ್ಲಿಯ ಪ್ರೇಮ ತೆಗೆದುಹಾಕಿದರೆ ನಾನು ಇಲ್ಲವೇ ಇಲ್ಲ. ನನಗೆ ಕೇವಲ ತಾಯಿಯ ಪ್ರೇಮದ ಕಲ್ಪನೆ ಇರುತ್ತದೆ. ನನ್ನ ಕಡೆಗೆ ಬಂದ ಜನರಿಗೆ ತವರು ಮನೆಗೆ ಬಂದಂತೆ ಅನಿಸಬೇಕು. ಅವರು ತಿರುಗಿ ಹೋಗುವಾಗ ಅವರ ಕಣ್ಣುಗಳಲ್ಲಿ ನೀರು ಬರಬೇಕು. ಮತ್ತೊಬ್ಬರಿಗೆ ನಮ್ಮ ಆಧಾರವೆನಿಸಬೇಕು. ಯಾವಾಗ ಆಧಾರ ಅನಿಸುತ್ತೆ? ನಾನು ಆಧಾರ ಇದ್ದರೆ, ನನ್ನ ಪಾಯ ಮಜಬೂತ್ ಇದ್ದರೆ ನಾನು ಇನ್ನೊಬ್ಬರಿಗೆ ಆಧಾರ ಆಗ್ಬೋದು. ನನ್ನ ಪಾಯನೇ ಮಜಬೂತ್ ಇಲ್ಲ, ಫೌಂಡೇಶನ್ ಮಜಬೂತ್ ಇಲ್ಲ, ನಾನೇ ಹಿಡ್ದಿದ್ದೆಲ್ಲ ಮಾತಿಗೂ ರಿಯಾಕ್ಟ್ ಮಾಡ್ತಿರ್ತೀನಿ, ಅಳ್ತಿರ್ತೀನಿ, ಗೋಳಾಡ್ತಿರ್ತೀನಿ, ಅಥವಾ ಅಯ್ಯೋ ಹಿಂಗಾಗ್ಬಿಡ್ತಲ್ವಾ, ಅವರಿಂದ ನಾನು ಹರ್ಟ್ ಆಗಿಬಿಡ್ತು, ಹಿಂಗಾಯಿತು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಅಂದರೆ ನಾನು ಇನ್ನೂ ಪಕ್ವ ಆಗಿಲ್ಲ ಅಂದರೆ ನಾನು ಇನ್ನೊಬ್ಬರಿಗೆ ಆಧಾರ ಹಿಂಗೆ ಕೊಡಲಿಕ್ಕಾಗತ್ತೆ? ಗುರು ಆದವನು ಏನು ಮಾಡ್ತಾನೆ? ಎಲ್ಲರಿಗೂ ಆಧಾರ ಯಾಕೆ ಕೊಡ್ತಾನೆ? ಅವನು ಪರಿಪೂರ್ಣ ಇರ್ತಾನೆ, ಅವನ ಬ್ರಹ್ಮಾನಂದದಲ್ಲಿರ್ತಾನೆ, ಪರಿಪೂರ್ಣವಾಗಿರ್ತಾನೆ. ಅದಕ್ಕೆ ಅವನು ಸಾವಿರಾರು ಲಕ್ಷ ಜನಕ್ಕೆ ಅವನ ಆಧಾರ ಕೊಡ್ತಾನೆ. ನಾವು ಹಾಗೆ ಆಗಬೇಕು ಅಂದರೆ ಫಸ್ಟ್ ನಾವು ನಮ್ಮ ಪಾಯನ, ನಮ್ಮ ಮೂಲನ ಭದ್ರ ಮಾಡ್ಕೋಬೇಕು. ನಾನು ಯಾರಿದ್ದೀನಿ? ನಾನು ಇರುವುದರಿಂದಲೇ ಏನೂ ಆಗುವುದಿಲ್ಲ. ಯಾವ ಘಟನೆಗಳು ನಡೆಯಬೇಕು ಅವು ನಡೆಯುತ್ತಲೇ ಇರುತ್ತವೆ. ಮಹಾರಾಜರಂತ ನಾನು ಇದ್ದೀನಿ ಅಂತಂದ್ಬಿಟ್ಟು ಆ ಘಟನೆಗಳು ನಡೆಯೋದಿಲ್ಲ ಅಂತಲ್ಲ. ನಾನು ಇರುವುದರಿಂದಲೇ ಏನೂ ಆಗೋದಿಲ್ಲ ಅಂಥದ್ದು ಏನೂ ಇಲ್ಲ. ಆದರೆ ನಾವು ಇರುವುದರಿಂದ ಅವರಿಗೆ ಒಂದು ಆಧಾರವೆನಿಸಬೇಕು. ಹೌದು, ಮಹಾರಾಜರಿದ್ದಾರೆ, ಮಹಾರಾಜರು ನೋಡ್ಕೋತಾರೆ. ಆದರೆ ಮಹಾರಾಜರಂತಾರೆ ನಾನು ಭೌತಿಕದಲ್ಲಿ ನಾಳೆ ಇಲ್ಲ ಅಂದರೆ ಏನು ಮಾಡ್ತೀರವಾಗ? ಅವಾಗ ಯಾರ ಹತ್ರ ಓಡಿ ಹೋಗ್ತೀರಾ? ನನ್ನ ಆಯುಷ್ಯ ಎಷ್ಟು ಉಳಿದಿರುತ್ತದೆ ಗೊತ್ತಿರುವುದಿಲ್ಲ. ನಾನು ಮುಂದೆ ಇರಲಿ ಅಥವಾ ಬಿಡಲಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದನ್ನೇ ಕೊನೆಗೂ ಹೇಳುತ್ತೇನೆ. ನೀವು ಹೇಗಾದರೂ ಇರಬಹುದು, ಆದರೆ ಭಗವಂತನ ನಾಮವನ್ನು ಬಿಡಬೇಡಿರಿ. ರಾಮರಾಯನು ನಿಮ್ಮೆಲ್ಲರ ಮೇಲೆ ಕೃಪೆ ಮಾಡಲಿ ಎಂಬುದೇ ನಾನು ಅವನಿಗೆ ಮಾಡುವ ಪ್ರಾರ್ಥನೆ ಆಗಿರುತ್ತದೆ. ನೀವು ನನಗಾಗಿ ಇಷ್ಟು ಆತ್ಮೀಯತೆಯಿಂದ ಕಷ್ಟಪಡುತ್ತೀರಿ, ನನಗೆ ಇದರ ಕಲ್ಪನೆ ಇರುತ್ತದೆ. ಮಹಾರಾಜರಂತ ನೀವು ಕಷ್ಟಪಟ್ಕೊಂಡು ಅವಳಿಗೆ ನನ್ನನ್ನು ನೋಡೋಕೆ ಬರ್ತೀರಿ, ಮಹಾರಾಜರ ಜೊತೆಗೆ ಎರಡು ಮಾತಾಡಬೇಕು, ನನ್ನ ಸುಖ ದುಃಖಗಳನ್ನು ಹಂಚ್ಕೋಬೇಕು, ಮಹಾರಾಜರು ನನಗೆ ಉಪಾಯ ಹೇಳ್ತಾರೆ, ನನ್ನ ಜೊತೆ ಮಾತಾಡ್ತಾರೆ, ತಾಯಿಯಂತೆ ಪ್ರೀತಿಯಿಂದ ಮಾತಾಡ್ತಾರೆ, ಇದರ ಕಲ್ಪನೆ ನನಗೆ ಉಂಟು. ಈ ಕಷ್ಟದ ಪ್ರತಿಫಲವನ್ನು ನಿಮಗೆ ರಾಮರಾಯನೇ ಕೊಡುತ್ತಾನೆ. ಇಷ್ಟು ಕಷ್ಟಪಟ್ಟು ಬಂದ ಮೇಲೆ ಅದರ ಪ್ರತಿಫಲ ರಾಮ ನಿಮಗೆ ಖಂಡಿತವಾಗಲೂ ಕೊಡ್ತಾನೆ. ನೀವೆಲ್ಲರೂ ಆನಂದದಲ್ಲಿ ಇರಬೇಕು. ಇದು ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದವಿರುತ್ತದೆ. ಇವತ್ತು ಗುರುಪೂರ್ಣಿಮೆಯ ದಿವಸ ಶ್ರೀ ಮಹಾರಾಜರು ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ನೀವೆಲ್ಲರೂ ಸದಾ ಆನಂದದಲ್ಲಿರ್ರಿ. ಇಂದಿನ ಬೋಧವಚನ. ನನ್ನ ಅನುಭವ ಇರುವುದು ಏನೆಂದರೆ, ಯಾವ ಮನುಷ್ಯನು ತನ್ನದೆಲ್ಲವನ್ನೂ ರಾಮನಿಗೆ ಕೊಡುತ್ತಾನೋ ರಾಮನು ಅವನಿಗೆ ಪೂರೈಸುತ್ತಾನೆ. ನಾವು ನಮ್ಮದು ಎಲ್ಲವನ್ನು ಕೊಟ್ಟಾಗ, ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ ಎಲ್ಲವನ್ನೂ ಅವರಿಗೆ ಸಮರ್ಪಣೆ ಮಾಡಿದಾಗ ರಾಮ ನಮಗೆ ಪೂರೈಸುತ್ತಾನೆ, ನಿಮಗೆ ಎಲ್ಲರೂ ಪೂರೈಸುತ್ತಾನೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. गुरु सेवे वीण जाऊने दीक्षण, गुरु सेवे वीण जाऊने दीक्षण. तेणे तो प्रसन्न दास म्हणे, तेणे तो प्रसन्न दास म्हणे. गुरुकृपे वीण नाही आत्मज्ञान, वाऊगा तो शीण ಸಾಧನಾಂಚ. ಗುರು ಸೇವೆ ವೀಣ ಜಾವುನೇ ದಿಕ್ಕು. ಒಂದು ಕ್ಷಣವು ಗುರು ಸೇವೆ ಎಲ್ಲಿ ಮಾಡ್ಬೇಕು? ಹಂಗಂದ್ರೆ ಗುರು ಸೇವೆ ಬಾಹ್ಯವಾಗಿ, ಸಿಂಬಾಲಿಕ್, ಆಂತರಿಕವಾಗಿ ಸದಾ ನನ್ನ ಗಮನ ಗುರು ಹೇಳ್ಕೊಟ್ಟಿದ್ದ ಪಾಠ, ಬೋಧನೆ, ಉಪದೇಶದ ಕಡೆ ಕ್ಷಣವೂ ಇದ್ದಾಗ ಗುರು ಸೇವೆ ವೀಣ ಜಾವುನೇ ದೀಕ್ಷಣ. ಬಾಕಿ ಎಲ್ಲ ಸಾಧನೆಗಳ ಖಟಾಪಿಟಿ ಬಿಟ್ಟು ಗುರು ಸೇವೆಯನ್ನು ಪ್ರತಿ ಕ್ಷಣವೂ ನೀವು ಎಲ್ಲರೂ ಸೇರಿ ಮಾಡೋಣ.